ಚಿಕ್ಕೋಡಿ ಲೋಕಸಭಾ ಸಂಸದರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಫಲಿತಾಂಶ ಹೆಚ್ಚಿಸಲು ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ದಿನದ ಪ್ರೇರಣಾದಾಯಕ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಸೀತಾರಾಮ್ ಆರ್ಎಸ್, ಮಾನ್ಯ ಉಪನಿರ್ದೇಶಕರು, ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ, ಲಕ್ಷ್ಮಣರಾವ್ ಚಿಂಗೋಲೆ, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಪ್ರತಿಭಾವತಿ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕೋಡಿ ಮತ್ತು ಹುಕ್ಕೇರಿ, ಮಹಾದೇವಿ ನಾಯಕ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಪ್ಪಾಣಿ, ಜೆವಿ ಬಳಿಗಾರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಕಾಕ್, ಪ್ರಕಾಶ್ ಹಿರೇಮಠ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೂಡಲ್ಗಿ, ಬಸವರಾಜಪ್ಪ ಆರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಯಬಾಗ್, ಮಲ್ಲಪ್ಪ ಆರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅತನಿ ಮತ್ತು ಪಾಂಡುರಂಗ ಮಾದಭಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾಗವಾಡ್, ಸಂಪನ್ಮೂಲ ವ್ಯಕ್ತಿಗಳು ಪ್ರಕಾಶ್ ಮಾಸ್ತಿಹೊಳಿ, ಗಣಿತ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಬೈಲವಾಡ ತಾಲೂಕು ಬೈಲಹೊಂಗಲ್, ಸುನೀಲ್ ಕೋತ್, ಗಣಿತ ಶಿಕ್ಷಣ ಸರ್ಕಾರಿ ಪ್ರೌಢಶಾಲೆ ಅರ್ಜುನವಾಡ ತಾಲೂಕು ಹುಕ್ಕೇರಿ, ಸುನೀಲ್ ಕುಲಕರ್ಣಿ, ವಿಜ್ಞಾನ ಶಿಕ್ಷಕರು ಭರತೇಶ್ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಲ್ಲದ ಬಾಗೇವಾಡಿ ತಾಲೂಕು ಹುಕ್ಕೇರಿ. ಕಾರ್ಯಕ್ರಮದ ನಿರೂಪಣೆ ಬಾಹುಬಲಿ ಲಕ್ಷ್ಮಣ್ ಸಿಆರ್ಪಿ ಇವರು ನಿರೂಪಿಸಿದರು. ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1947ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅವರು PUC ಎಕ್ಸಾಮ್ ಅನ್ನು ಬರಲಿಕ್ಕೆ ಹೋಗ್ತಿದ್ದಂತ ಸಮಯದಲ್ಲಿ ತೀವ್ರವಾಗಿರ್ತಕ್ಕಂಥ ಹೃದಯಾಘಾತದಿಂದ ಇಲ್ಲಿ 2 ನಿಮಿಷಗಳ ಮೌನಾಚರಣೆಯನ್ನು ಮಾಡಬೇಕು. ಮೌನ ಪತ್ರ ಪ್ರಾರಂಭ. ಇನ್ನು ಎಲ್ಲ ಇರ್ತಕ್ಕಂಥ 13 ಅಧ್ಯಾಯಗಳು ಕೂಡ ಏನಪ್ಪ ಅಂದ್ರೆ ಕಠಿಣ ಅಂತಲ್ಲ, ಬಹಳಷ್ಟು ಅಧ್ಯಾಯಗಳು ಸುಲಭ ಅದಾವ ಮತ್ತೆ ಸಕ್ಸಸ್ಫುಲ್ ಟಾಪಿಕ್ಸ್. ಈಜಿನ ಬೇರೆ, ಸಕ್ಸಸ್ಫುಲ್ ಅನ್ನೋ ಬೇರೆ. ಈಗ ಉದಾಹರಣೆ ತೆಗೆದುಕೊಳ್ಳಿ, ಒಂದು ಆಂಗ್ಲ ಪ್ರತ್ಯೇಕ ಅಧ್ಯಾಯವನ್ನು ನೀವು ನೋಡಿದರೆ, ಓದಿದರೆ ಸಂಪೂರ್ಣವಾಗಿ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಬಹುದು. ಮಾನವನ ಕಣ್ಣು ವರ್ಣನೈಸೇಷನ್, ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್, ಈ ಟಾಪಿಕ್ ಅನ್ನು ಓದಿದರೆ ಸಕ್ಸಸ್ಫುಲ್ ಆಗಿ ನೀವು ಒಟ್ಟು ಅಂಕಗಳನ್ನ ಪಡೆದುಕೊಳ್ಳಬಹುದು. ಆ ಪ್ರಶ್ನೆ ಸಾಲ್ವ್ ಮಾಡಿ ತೊಂದರೆ ಆಗೋದಿಲ್ಲ. ಆಮೇಲೆ ಆ ಸಮಸ್ಯೆ ಸಾಲ್ವ್ ಫಾಲೋ ಮಾಡಿಲ್ಲ ಏನು ದತ್ತಾಂಶ ಕೊಟ್ಟಾನ. ಈ ಮಧ್ಯಂತರ ಬಂದಾಗ 3 ರೋಗಗಳನ್ನು ಕೊಟ್ಟಾನ, R1, R2, R3. ಆ 3 ಏನಪ್ಪ ಸಮಾನ ಬೆಳಿಬೇಕಲ್ಲಿ. R1, R2, R3 ಬಂದು ಮುಂದಿನ ಸಣ್ಣ ಎರ ಮಾಡಿಕೊಟ್ರು ಸರಳೀಕರಣದಲ್ಲಿ. ಗುರಿ ಅಂತಕ್ಕಂಥ ಎಲ್ಲರೂ ಜೀವನ ಅಲ್ಲ, ಗುರಿ ಅನ್ನೋದು ಜೀವನ ಅಲ್ಲ. ಗುರಿ ಇರಲಾರ್ದ ಹೆಂಗೆ ಮುಂದೆ ಹೋಗಕ್ಕಾಗ್ತದೆ? We should have a particular firm aim with us. What should I do? How should I do? ಎಲ್ಲಕ್ಕಿಂತ what should not do? ಅದಕ್ಕೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅಂತ ಹೊರಗೆ ಬರಬೇಕು. ವಾಟ್ ಈಸ್ ನೆಗೆಟಿವ್ ಇನ್ಫ್ಲುಯೆನ್ಸ್? ಅತ್ಯಂತ ದೊಡ್ಡ ಖರಾಳಾಗಿದ್ದಾಗಿತ್ತು ಮತ್ತು ನೆಗೆಟಿವ್ ಇನ್ಫ್ಲುಯೆನ್ಸ್. ಆ ಮಾನಸಿಕ ಒತ್ತಡದಿಂದ ಹೇಗೆ ಹೊರಗಡೆ ಬರಬೇಕು, ಪರೀಕ್ಷೆಯನ್ನು ಒಂದು ಹಬ್ಬ ಸಂಭ್ರಮವಾಗಿ ಹೇಗೆ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಪ್ರಕಾಶ್ ಮಾಸ್ತಿಹೊಳಿ ಅವರ ಸಂಗತಿ. ತುಂಬಾ ರಿಲ್ಯಾಕ್ಸ್ ಆಗಿದ್ದೀರಿ ಮೈಂಡ್. ನೀವು ಎಲ್ಲ ಓದ್ಕೊಂಡಿದ್ದೀರಿ, ಕಾನ್ಫಿಡೆನ್ಸ್ ಇದೆ, ಖಂಡಿತ ಬರೀತೀರಿ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂಥ ಇತಿಹಾಸವನ್ನು ಕೂಡ ಇನ್ನ ಬರುವಂತ ಫಲಿತಾಂಶದಲ್ಲಿ ತಾವು ಬರೀತಾ ಇದ್ದೀವಿ. ಇಲ್ಲಿನ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳನ್ನ ಕರೆದುಕೊಂಡು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಇಡೀ ಸಂಸದವನ್ನು ಪರಿಚಯ ಮಾಡಿಕೊಂಡು ಜಿಲ್ಲೆಯನ್ನು ಪರಿಚಯ ಮಾಡಿಕೊಟ್ಟಂತ ಇತಿಹಾಸ ಪ್ರಿಯಾಂಕಾ ಜಾರಕಿಹೊಳಿ. ಎಲ್ಲರೂ ಅವ್ರ ಇಲ್ಲಿ ತಂಡಕ್ಕೆ ನಾವು ಧನ್ಯವಾದಗಳು ಹೇಳ್ತೇನೆ. ಹಾಗೆಯೇ ನಮ್ಮ DDP ಅವರು ಒಂದು ಹೊಸ ಯೋಜನೆಯನ್ನು
ತಮ್ಮ PWD ಡಿಪಾರ್ಟ್ಮೆಂಟಿಂದ ಹೊಸ ಜಾತಿಯನ್ನು ತಗೊಂಡು ಅಲ್ಲಿ IAS IPS ಟ್ರೈನಿಂಗ್ಗೋಸ್ಕರ ಒಂದು ಹೊಸ ಹಾಸ್ಟೆಲನ್ನು ಕಟ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ವತಿಯಿಂದ. ಸೊ ಅದಕ್ಕಾಗಿ ಮುಂದೊಂದು ದಿನ ತಾವೆಲ್ಲರೂ ಬೆಂಗಳೂರಿಗೆ ಭೇಟಿ ಆಗ್ತೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪ್ರಯತ್ನ ಭಾಳ ಮುಖ್ಯ ಇಲ್ಲಿ. ನಾವು ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ತಾ ಇದ್ವಿ, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಅಷ್ಟೇ ಮುಖ್ಯ. ಸೊ ಅವರು ಅಲ್ಲಿ ಟ್ರೈನಿಂಗ್ ಸೆಂಟರ್ ಪ್ಲಸ್ ಹಾಸ್ಟೆಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್